ಮಾಡ್ತಾ ಇದ್ದೀರಿ. ಕನ್ನಡ ಅಂತಕ್ಕಂಥ ವಿಚಾರ ಬಂದಾಗ ಈ ತರ ರಾಜಕೀಯದ ಕೆಸರೆರಚಾಟನೆ ಬರಬಾರದು. ಇವ್ರು ಯಾವತ್ತೂ ಕೂಡ ಇಂಥ ವಿಚಾರದಲ್ಲಿ ಒಗ್ಗಟ್ಟು ತೋರಿಸೋದೇ ಇಲ್ಲ, ಅದರಲ್ಲೂ ಬೆಳಗಾವಿ ವಿಚಾರದಲ್ಲಿ. ಓಕೆ, ಇನ್ನು ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ಸಾರಿಗೆ ಸಚಿವರು ಹೇಳ್ತಾರೆ ಇದು ಉದ್ದೇಶಪೂರ್ವಕವಾಗಿ ಕಂಡಕ್ಟರ್ ವಿರುದ್ಧ ಕೇಸ್ ಆಗಿದೆ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಪೋಕ್ಸೋ ಬಗ್ಗೆ ಮಾಹಿತಿ ಇಲ್ಲ ಅಂತ. ಸರ್, ಈಗ ಇದು ದುರುದ್ದೇಶದಿಂದ ಕೂಡಿದ್ಯಾ ಇಲ್ವಾ ಪೋಕ್ಸೋ ಪ್ರಕರಣ? ಒಬ್ಬರಿಗೆ ಜವಾಬ್ದಾರಿ ಇಲ್ಲ, ಇನ್ನೊಬ್ಬರಿಗೆ ಹೋಮ್ ಮಿನಿಸ್ಟರ್ಗೆ ಇತ್ತೀಚೆಗೆ ಈ ರಾಜಕೀಯದಲ್ಲಿ ಆಗ್ತಿರೋ ಎಲ್ಲ ಏರ್ಪೇರುಗಳಿಂದ ನನಗೆ ಕಾಲ ಕಳೆದ್ರೆ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ಇಬ್ರು ಉಡಾಫೆಗಳಿದ್ದಂಗಿದೆ ನನಗೆ. ಇದು ಕಾಮನ್ ಸೆನ್ಸ್ ಇರಬೇಕಾದಂತ ಸರ್ಕಾರಗಳು ಮಾಡುವಂತ ಕೆಲಸ ಅಲ್ಲ. ಇದು ಯಾವುದೋ ಪೋಖ್ರಿಗಳು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಲ್ಲಿ ಅಟ್ಟಿಸ್ಕೊಂಬಂದು ಬಸ್ ನಿಲ್ಸಿ ಹೊಡೆಯತ್ವೆ, ಅದನ್ನ ರಾತ್ರಿ ಪೊಲೀಸ್ನವ್ರು ಹೋಗಿ ಪೋಕ್ಸೋ ಮಾಡ್ಕೋತೀವಿ ಅಂತಂದ್ರೆ ಕಂಪ್ಲೇಂಟ್ 1000 ಬರ್ಬೋದು. ನಾಳೆ ಬರುತ್ತಂಗಾರೆ ನಾಳೆ ಎಲ್ಲಾ ಕಂಡಕ್ಟರ್ಗಳಿಗೂ ಟಿಕೆಟ್ ಇಶ್ಯೂ ಮಾಡುವಾಗ ನನಗೆ ಮೈ ಉಜ್ಜದ ಅಂತ ಅಂದ್ಬಿಟ್ಟು ಪೋಕ್ಸೋ ಸ್ಟಾರ್ಟ್ ಆಗತ್ತೆ, ಮಾಡ್ತೀರಾ? ಅಥವಾ ನಾಳೆ ಹೆಂಗಸರುಗಳು ನನಗೆ ಸೆಕ್ಷುವಲ್ ಅಸಾಲ್ಟ್ ಮಾಡ್ದ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ? ಕಾಮನ್ ಸೆನ್ಸ್ ಬೇಡವಾ? ಸಿಚುಯೇಷನ್ ಕಾಮೆಂಟ್ಸ್ಗಳು. ಆ ಬೆಳಗಾಂ ಪೊಲೀಸ್ ಕಮಿಷನರ್ ಏನಿದ್ದಾರೆ ಅವ್ರಿಗೆ ವಿಪರೀತವಾದ ಧೈರ್ಯ ಬಂದ್ಬಿಟ್ಟಿದೆ ಅವ್ರಿಗೆ. ಅದೇನು ಅಂದ್ರೆ CT ರವಿ ಕೇಸನ್ನ ದಾಟದ ಮೇಲೆ ನಾನು ಕಾಂಗ್ರೆಸ್ ಸರ್ಕಾರದ ಮುಖವಾಣಿ ತರ ನಾನು ಒಪ್ಪಿಗೆ ಆಗ್ಬಿಟ್ಟಿದೀನಿ ಅವ್ರಿಗೆ, ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಂಗಿದೆ ಆ ಬೆಳಗಾಂ ಕಮಿಷನರ್. CT ರವಿ ಕೇಸಲ್ಲಿ ಅವ್ರು ಮಾಡಿದ್ದನ್ನೆಲ್ಲ ಆಮೇಲೆಲ್ಲ ಮುಚ್ಕೊಂಡ್ರಲ್ಲ, ಮಾಡಬಾರದನ್ನ ಮಾಡಿ ಒಬ್ಬ ಇಲ್ಲಿಗಲಿ ಪೊಲೀಸ್ ಆಫೀಸರ್ ಆಗಿ, ಅದರಿಂದ ಅವ್ರಿಗೆ ಆ ಧೈರ್ಯ ಬಂದ್ಬಿಟ್ಟಿದೆ ಅವ್ರಿಗೆ. ಮತ್ತೆ ಎರಡನೇದು, ಎಲ್ಲಿಂದಾನೋ ಬಂದಿರುವಂತ ಎಡಾ ಮಾರ್ಟಿನ್ ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮತ್ತು ಕನ್ನಡದ ಬಗ್ಗೆ ಪ್ರೇಮ ಇರಬೇಕು ಅಂತ ನಾನು ಯಾಕೆ ನಿರೀಕ್ಷೆ ಮಾಡ್ಬೇಕು ಹೇಳಿ? ಯಾಕೆ ಬರ್ಬೇಕು ಅವ್ರಿಗೆ? ಏನೋ ಬಂದ್ಬಿಟ್ಟಿದ್ದಾರೆ, ಸರ್ಕಾರದ ನಿಯಮಗಳ ಪ್ರಕಾರ ಈಗ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ, ಬಂದ್ಬಿಟ್ಟಿದ್ದಾರೆ ಅಷ್ಟೇ ಅವರು. ಅಲ್ರಿ, ನಮ್ ರಾಜ್ಯದ ಜನನೇ ನಮ್ದು ಕನ್ನಡದ ವಿಚಾರದ ನಾವು ಮಾತಾಡಲ್ಲ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಬೆಳಗಾವಿನ ರಾಜಕಾರಣಿಗಳು ತಗೊಳ್ಳಿ, ಒಬ್ಬೊಬ್ಬರನ್ನಾಗ ತಗೊಳ್ಳಿ. ಸತೀಶ್ ಜಾರಕಿಹೊಳಿ ಎಂಬಂತಹ ಘನತೆವೆತ್ತ ಘನಂದಾರಿ ವೀರಾದಿ ವೀರ ಶೂರಾದಿ ಶೂರ ಮಂತ್ರಿ ಒಬ್ಬರು ಇದ್ದಾರೆ ಈ ರಾಜ್ಯದಲ್ಲಿ. ಅವರು ಆ ಜಿಲ್ಲಾ ಮಂತ್ರಿ ಬೇರೆ ಅಂತೆ, ಅಲ್ಲಿ ಅವ್ರಿಗೊಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಅಂತೆ. ನಾಚಿಕೆ ಆಗ್ಬೇಕು ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇರೋದಕ್ಕೆ ನನಗೆ, ನನ್ನ ಪ್ರಕಾರದಲ್ಲಿ. ರಾಜ್ಯ ರಚನೆ ಆಗಿರುವುದು ಕನ್ನಡದ ಭಾಷೆಯ ಹೆಸರಿನ ಮೇಲೆ, ಭಾಷಾವಾರು ರಾಜ್ಯಗಳ ರಚನೆಯಾಗಿರೋದು. ಅಂತಹ ಕನ್ನಡ ಭಾಷೆಯ ಮೇಲೆ ರಾಜ್ಯ ರಚನೆ ಆಗಿದ್ದಾಗ ಆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಕೆ ಪಡುವಂತಹ ವ್ಯಕ್ತಿಗೆ ಮಾನ ಮರ್ಯಾದೆ ನಾಚಿಕೆ ಬೇಡ? ಇಂಥ ವಿಷಯ ಬಂದ ಒಂದು ಮಾತಾಡ್ಬೇಕು ನಾನು ಅನ್ನೋದು ಬೇಡ. ಅದು ನಾಲಿಗೆ ಚಾಚಿಕೊಂಡು ಮತಗಳಿಗೋಸ್ಕರ ಓಡಾಡುವಂತ ಈ ವ್ಯಕ್ತಿ CM ಆಗಬೇಕಾ ಕರ್ನಾಟಕಕ್ಕೆ? ಇಂತಹ ವ್ಯಕ್ತಿಗಳು ಬಂದು CM ಆಗೋದಾದ್ರೆ ಕರ್ನಾಟಕ ಒಡವಾಕ್ಬಿಡಿ. ಕರ್ನಾಟಕ ಎಲ್ಲಿ ಗಟ್ಟಿ ಇದೆ ಅಲ್ಲಿ ನಾವು ಕರ್ನಾಟಕ ಕಟ್ಕೊಳ್ಳೋಣ. ಬೇಕಿಲ್ಲ ನಮ್ಗೆ ಈ ಭಾಗಗಳಂಗಾರೆ, ನೀವೇ ಇಟ್ಕೊಳ್ಳಿ ಆ ಭಾಗನ, ಬೇರೆ ಭಾಗ ಮಾಡ್ಕೊಳ್ಳಿ ನೀವು ಕರ್ನಾಟಕನ. ಅಥವಾ ಬೆಳಗಾವಿನೇ ಬರ್ಕೊಟ್ಬಿಡ್ತಾರೆ, ನೀವು ಮರಾಠ ಬೆಳಗಾವಿನ ಬರ್ಕೊಟ್ಬಿಡ್ತಾರೆ ಬೇಕಾದ್ರೆ. ಇವರು ಬರ್ಕೊಡೋದಲ್ರಿ, ನೀವು ಬೇರೆ ಕರ್ನಾಟಕನೇ ಮಾಡ್ಕೋ ಹೋಗ್ರಿ. ನಮಗ್ ಬೇಡ ಬೇಡ ನಾವು ಕರ್ನಾಟಕ, ನಾವು ದಾವಣಗೆರೆಯಿಂದ ಕೆಳಗೆ ನಾವು ಬೇರೆ ಕರ್ನಾಟಕ ಮಾಡ್ಕೋತೀವಿ ಅಂತಾರೆ. ಎಲ್ಲಿ ಕನ್ನಡ ಕಾಪಾಡ್ಕೋಬೇಕು ಎಲ್ಲರೂ ಕಾಪಾಡ್ಕೊಳ್ಳೋಣ ಹಾಗಾರೆ. ಇಂಥ ವ್ಯಕ್ತಿ ಬಂದು CM ಆಗ್ಬೇಕಂತ, ಈ ವ್ಯಕ್ತಿ ಬಂದು ನಾಳೆ ಕನ್ನಡ ಸಾಹಿತ್ಯ ಪರಿಷತ್ ರಚನೆ ಮಾಡಬಹುದಾದಂತ ನಡೆಸಬಹುದಾದಂತ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮಾಡ್ತಾರಂತ ಈ ವ್ಯಕ್ತಿ ಬಂದು. Does he have a common sense, that minister? ಆ ನೈತಿಕತೆ ಉಳಿಸ್ಕೊಂಡೇ ಇಲ್ಲ. ಇದೆಲ್ಲ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕನ್ನಡದ ರಕ್ಷಣಾ ವೇದಿಕೆನೋ ಅಥವಾ ಯಾವ್ದೋ ಕನ್ನಡ ಸಂಘಟನೆಗಳು ಹೋರಾಟ ಮಾಡ್ಬೇಕಂತೆ. ಯಾಕ್ರಿ ಯಾವಾಗ್ಲೂ ಇನ್ನೊಬ್ರೇ ಹೋರಾಟ ಮಾಡ್ಬೇಕು? ಸದಾ ಕಾಲ ವರ್ಕರ್ಸು, ಸಾರಿಗೆ ನೌಕರರ ಹಿತ ಅಂತ ಪುಂಗಿ ಬಿಡುವಂತ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳೆಲ್ಲ ಸತ್ತೋದ್ರೇನ್ರಿ ಆ ಆರ್ಗನೈಸೇಷನ್ ಅಲ್ಲಿ, KSRTC ಮತ್ತೆ ಇತರೆ ಸಾರಿಗೆ ಸಂಸ್ಥೆಗಳಲ್ಲಿ ಯಾವತ್ ಸತ್ತೋದ್ರು? ಅವ್ರ ಹೆಣ ಯಾವತ್ ಬಿತ್ತಂತೆ, ತಿಥಿ ಯಾವತ್ತಂತೆ ಕೇಳಿ, ನಾನು ಹೋಗ್ತೀನಿ ಆ ತಿಥಿಗೆ, ಆ ಲೇಬರ್ ಯೂನಿಯನ್ಗಳ ತಿಥಿಗೆ. ಆ ಲೇಬರ್ ಯೂನಿಯನ್ ಅನ್ನ ನಡೆಸ್ತಾ ಇರೋರು ಬೆನ್ನುಮೂಳೆ ಇಲ್ದೇ ಇರೋ, ನರ ಇಲ್ದೇ ಇರೋರು ಹಂಗಾರೆ ಯಾರ್ರೀ ಫೈಟ್ ಮಾಡ್ಬೇಕಾಗಿತ್ತು ಈ ಕೇಸನ್ನ? ಅವರೇ ಮಾಡ್ಬೇಕಾಗಿತ್ತು. ಕತ್ತೆ ಕಾಯ್ತಿದಾರಂತ, ಮಣ್ಣು ತಿಂತಿದಾರಂತ, ಒಬ್ರು ಧ್ವನಿ ಯೂನಿಯನ್ಗಳಂತಂದು ಮಾತೆತ್ತಿದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಅದು ಇದು ಅಂತಾರೆ ಸರ್, ಮಾತಾಡ್ತಾರೆ ಯೂನಿಯನ್ಗಳಂತೆ. ಒಬ್ಬ ವಯಸ್ಸಾದ ವ್ಯಕ್ತಿ ಮೇಲೆ ಆಯ್ತಪ್ಪ ಅವ್ನ್ ಮರಾಠಿ ಕೇಳಿದ್ರು, ಇವ್ರು ಕನ್ನಡದಲ್ಲಿ ಮಾತಾಡಿ ಅಂತ ಅಂದ್ರೂಪ, ಆಯ್ತಪ್ಪ ಅದನ್ನೂ ಇಟ್ಕೋತೀನ್ರಿ. ಅದಕ್ಕೆ
ಫೋನ್ ಮಾಡ್ಬಿಟ್ಟು ಯಾರನ್ನೋ ಕರೆಸ್ಬಿಟ್ಟು ಬಸ್ಸಲ್ಲಿ ಹೊರಸ್ತೀನಿ ಅಂತಂದ್ರೆ ಅವ್ರು ಗೂಂಡಾಗಳಲ್ವೇನ್ರಿ ಆ ಕಚಡಗಳು? ಹೌದು. ಈ ಗೂಂಡಾಗಳ ನೇತಾರನೇ ಸತೀಶ್ ಜಾರಕಿಹೊಳಿ ಹಾಗಾದ್ರೆ. ಎಕ್ಸಾಕ್ಟ್ ಎಸ್. ಅವ್ರಿಗೆ ಕಟ್ಟಿ ಎಸ್. ಆ ಘಟನೆ ಇದು ನಡೆದ ನನ್ನ ಮುಖ್ಯಮಂತ್ರಿ, ಈ ನನ್ನ ಘನತೆವೆತ್ತ ರಾಜ್ಯದ ಮುಖ್ಯಮಂತ್ರಿ. ಎಲ್ರಿ ನೀವು ಸಿದ್ದರಾಮಯ್ಯನವರು ನಿಮ್ಮ ಆತ್ಮಸಾಕ್ಷಿ ಸತ್ತೋಗಿ ಹಡ ಇಟ್ಬಿಟ್ರೇನ್ರಿ ತಗೊಂಡೋಗಿ? ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಮೊದಲನೇ ಅಧ್ಯಕ್ಷ ಅಂತ ಕರೆಸ್ಕೊಂಡು ಆಗಾಗ್ಗೆ ಯಾವನೋ ಕವಿ ಬರ್ಕೊಟ್ಟ ಅಂತಿದ್ದಲ್ಲ ನಿಮ್ದು ಟ್ವಿಟರ್ಗಳಲ್ಲಿ ಹಾಕೊಂಡು ದೊಡ್ಡ ಕವಿ ತರ ಪೋಸ್ಟ್ ಕೊಡ್ತಿರಲ್ಲ. ಆರ್ ಯು ಎ ಚೀಫ್ ಮಿನಿಸ್ಟರ್? ಕಾಂಟ್ ಯು ರೈಟ್ ಒನ್ ಲೈನ್ ಇನ್ ಯುವರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್? ಇದು ನಿಮ್ ಕನ್ನಡ ಪ್ರೀತಿ, ಕನ್ನಡದ ವ್ಯಾಕರಣದ ಪಾಠ ಮಾಡ್ತೀರಂತೆ ಚೀಫ್ ಮಿನಿಸ್ಟರ್. ಶೇಮ್ ಆನ್ ಆಲ್ ಆಫ್ ಯು. DCM ಮಾತಾಡಿಲ್ಲ. ಘಟನೆ ನಡೆದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ, ಸಚಿವರು ಅವರು ಮಾತಾಡಿಲ್ಲ. ಯಾಕ್ರಿ ಮಾತಾಡ್ಬೇಕು? ತಿನ್ನಕ್ಕೆ ಬೆಂಗಳೂರು ಇದೆ ಕಣ್ರಿ, ಈ ಭಾಗದಲ್ಲಿ ದುಡ್ಡು ಮಾಡ್ಕೊಂಡು ಈ ಮನೆ ಕಟ್ಕೋತೀನ್ರಿ, ಮಾಡ್ಕೋತೀನ್ರಿ, ನನ್ನ ಮಕ್ಕಳನ್ನ ಇಲ್ಲಿ ಇಟ್ಕೊಂಡು ಓದಿಸ್ತೀನ್ರಿ, ಇನ್ನೊಂದು 10 ಆಸ್ತಿ ಮಾಡ್ತೀನ್ರಿ. ನಾನ್ ಯಾಕ್ರಿ ಮಾತಾಡ್ಬೇಕು? ಅಲ್ಲಿರುವುದು ಸುಮ್ಮನೆ, ಇದು ನನ್ನ ಮನೆ. ಬೆಂಗಳೂರು ಬೇಕು ಇವ್ರಿಗೆ, ಬೆಂಗಳೂರು ಬೇಕು ಇವ್ರಿಗೆ. ಅಲ್ಲಿ ಅವ್ರು ಓಟ್ ಬೇಕಲ್ಲ ಸರ್, ಮರಾಠಿಗರು ಓಟ್ ಬೇಕಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಮಾತಾಡಲ್ಲ. ಕನ್ನಡಿಗರು ಬೇಡ ಅಂತ ಹೇಳ್ಬೋದಲ್ಲ ಸರ್? ಹಾಗೆ ಎಲ್ಲಿವರೆಗೂ ಕನ್ನಡದ ಹೆಸರಿನಲ್ಲಿ ಮೂತಿ ಕೆತ್ತೀವಿ ಅಂತ ನಾವು ನಿಲ್ಲಲ್ವೋ ಅಲ್ಲಿವರೆಗೂ ಇದೆ ಕಣ್ರಿ. ಬರೀ ಬಾಯಲ್ಲಿ ಮಾತಾಡ್ತೀವಿ. ಇಲ್ಲ ಮತಗಳಲ್ಲಿ ಕೆತ್ತಬೇಕು, ಇಲ್ಲ ಮುಖಾಮೂತಿ ಹೊಡೆದ್ರೆ ಹಲ್ಲು ತುರಿಸ್ಬೇಕು. ಎರಡರಲ್ಲಿ ಒಂದು ಮಾಡಬೇಕು ನಾವು. ಯಾರು ಕನ್ನಡಕ್ಕೋಸ್ಕರ ಹೋರಾಡ್ತಾರೋ ಅವ್ರನ್ನ ರೌಡಿಗಳೆಂದು, ದರೋಡೆಕೋರ್ರೆಂದು, ದುಷ್ಟರೆಂದು, ಅವ್ರ ಮೇಲೆ ಕೇಸ್ ಮಾಡಿ ಮಜಾ ನೋಡುವಂತಹ ಕಚಡ ರಾಜಕಾರಣಿಗಳಿರುವಂತಹ ದ್ರೋಹಿ ಕನ್ನಡದ ರಾಜಕಾರಣಿಗಳು, ಬಿಜೆಪಿ ಕಾಂಗ್ರೆಸ್ ಇಬ್ರು ಎರಡೂ ಸೇರೇ ಹೇಳ್ತಾ ಇರೋದು ನಾನು. ಇವರ ಮಧ್ಯೆ ಈ ಕರ್ನಾಟಕ ಯಾಕ್ರಿ ಉಳಿಬೇಕು? ಅದಕ್ಕೆ ನನಗನ್ಸೋದು ಗಟ್ಟಿಯಾಗಿ ಕರ್ನಾಟಕನ ಅಲ್ಪ ಸ್ವಲ್ಪನಾರು ಉಳಿಸ್ಕೊಳ್ಳೋಣ. ತಮಿಳ್ರು ನೋಡ್ರಿ ಅವ್ರು ಫೈಟ್ ಮಾಡ್ತಿರೋದ್ನ ಅವ್ರ ಭಾಷೆಗೆ. ಹೋಗಿ ಹೇಸ್ಕೆತ್ತೀನಿ ನಮ್ಮ ರಾಜ್ಯದ ರಾಜಕಾರಣಿಗಳೆಲ್ಲ ನಾಚಿಗೆಟ್ಟವ್ರು ನೋಡ್ರಿ ಅಲ್ಲಿ. ಅದಕ್ಕೆ ಸುಮ್ನೆ ಕನ್ನಡ ಗಟ್ಟಿ ಇರೋ, ಕರ್ನಾಟಕದ ಯಾವ ಭಾಗದಲ್ಲಿ ಗಟ್ಟಿ ಇದೆಯೋ ಅದೊಂದು ಭಾಗ ಮಾಡ್ಕೊಂಡು ನಮ್ಮ ಪರ ನಾವ್ ಇದ್ಬಿಡೋಣ. ಸಾಯಿಲಿ ಅವ್ರು ಯಾವ ಭಾಗನಾರು ಮಾಡ್ಕೊಂಡು ಯಾವ ಭಾಷೆನಾರು ಇಟ್ಕೊಳ್ಳಿ, ಹಂಗಾರೆ ಇಟ್ಕೊಳ್ಳಿ ಅವ್ರವ್ರ ಭಾಷೆ. ರೈಟ್. ಥ್ಯಾಂಕ್ ಯು ಸರ್, ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ.